ಉದ್ದ ಹಾಂ ಚಕ್ಕಲ್ ಮಕ್ಕಳು ಹಾಕೊಂಡ ಹಾಂ. ಇದು ಗುಹೆ ಇಲ್ರಿ, ಅಷ್ಟೇ ಐತ್ರಿ ಅದು. ಇದಷ್ಟ ಕೂತ ತಪಸ್ಸರಿ ಮಾಡೋ ಜಾಗ ರೀ. ಇದೇನೈತಿ ಪೂರಾ ಗುಹೆ ಐತಿ. ಗುಹೆ ಅದು. ಪೂರಾ ಬೆಳಕ ಗಾಳಿ ಏನೂ ಆಡ್ಲಕ್ಕಿಲ್ರಿ. ಮುಂದ್ಕೂಟ್ ಹೋಗುದ್ಲ ಆಡಂಗಿಲ್ಲ. ಹಾ, ಅದ ಒಂದೇ ಗುಹೆ. ನಾ ಎರಡು ಸಮ ಇರ್ತಕ ಬಂದಿದ್ದೆ ರೀ ಇಲ್ಲಿ. ಎರಡು ಗುಹೆ ಅಂತ ಮಾಡಿದ್ದೆ. ಗುಹೆಗಳು ಹಾ ಗುಹೆಗೆ ಶಾಂತ ಇದ್ದಾಗ ದೇವಸ್ಥಾನ ಸ್ಮರಣೆ ಮಾಡ್ಕೊತ ಕೂತ್ ಬಂದೆ. ಹಾ, ಗುಡಿ ಚಂದ ಅದಾವ್ರಿ ಇಲ್ಲಿ. ಒಂದ್ ದಿವಸ ಬಂದು ಹೋಗ್ಲಾಕದು. ಹಾ, ನೋಡೋಣ್ರಿ ಇನ್ರೆ. ಹಾ, ವಿಡಿಯೋ ಹಾಕೋಣ ಬರ್ತಾರ ನೋಡೋಣ್ರಿ. ಇಲ್ಲಿ ಒಂದ್ ಎರಡು ಸಿನಿಮಾನು ಆಗ್ಯಾವ್ರಲ್ಲ. ಗುಡಿ ಒಳಗೆ ಆಗಿಲ್ರಿ, ಅದೇ ಹೊರಗಿನ ಸೈಡ್ರಲ್ಲಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬೌಂಡ್ರಿಗೆ. ಹಾ ಹಾ ಹಾ, ಯಾವ್ಯಾವ ಆಗ್ಯಾವ್ರಲ್ಲಿ? ರಣವಿಕ್ರಮ ಅಂತ ಹೇಳಿ. ರಣವಿಕ್ರಮ, ಪುನೀತ್ ರಾಜ್ಕುಮಾರ್. ಹಾ, ಗುಡಿಗೆ ಬಂದಿದ್ದು ಖರೆ ಅವೇನು ಇಲ್ಲಿ ಶೂಟಿಂಗ್ ಮಾಡ್ಕೊಂಡಿಲ್ಲ. ಗುಡಿ ಬಂದು ಹೋಗ್ಯಾರ. ಆಯ್ತು. ಇಲ್ಲಿ ಶ್ರಾವಣ ತಿಂಗಳೊಳಗೆ ಕಂಟಿನ್ಯೂ ದಾಸೋಗಿರ್ತೈತಿ ಊಟ. ಇದು ದೊಡ್ಡ ಗಂಗಾಳ ನೋಡ್ರಿ. ವಿಡಿಯೋ ಒಳಗೂ ಕ್ಯಾಪ್ಚರ್ ಆಗತ್ತಿಲ್ಲ, ಅಷ್ಟು ದೊಡ್ಡ ಗಂಗಾಳ ಐತಿದು. ಇದ್ರೊಳಗೆ ಹುಗ್ಗಿ ಮಾಡ್ತಾರೆ. ಆಮೇಲೆ ಪ್ರತಿ ಅಮಾವಾಸ್ಯೆಗೊಮ್ಮೆನೂ ಅನ್ನಪ್ರಸಾದ ಇರ್ತೈತೆ ಅಂತಿಲ್ಲಿ. ಯಾರೇ ಅಮಾವಾಸ್ಯೆಗದು ಬಂದ್ರೆ ಮಿಸ್ ಮಾಡ್ಕೋಬೇಡ್ರಿ. ಬಸ್ಸೂ ಬರ್ತೈತೆ ಇಲ್ಲಿ ನೋಡ್ರಿ. ಇಲ್ಲಿ ಬಸ್ ಹೊಂಟದ. ಕಂಟಿನ್ಯೂ ಏನು ಬಸ್ ಇಲ್ಲ, ಹತ್ತನೇದಿಂದ ಬಸ್ ಅದಾವ ಇಲ್ಲಿನೂ ಬರ್ಲಾಕ. ಎಲ್ಲ ಲೈಟಿಂಗ್ ವ್ಯವಸ್ಥೆ ಅದು ಕರೆಕ್ಟ್ ಅದ ಇಲ್ಲಿ. ಇಲ್ಲಿನೂ ನಮ್ಮ ಪ್ರಕಾಶ ಆರ್ಕೆ ಅಣ್ಣ ಅವರು ಜ್ಞಾನ ಸಂಘ ಬಂದು ಇಲ್ಲಿ ಸ್ವಚ್ಛ ಮಾಡ್ರ. ಭಾಳ ಮಸ್ತ್ ಅದ ಗುಡಿ. ಎಲ್ಲ ಹೊಲಸು ಮಾಡ್ಯಾರ ಇಲ್ಲಿ. ಯಾರು ವಿಡಿಯೋ ನೋಡ್ತಿರಲ್ಲ ಅವ್ರಿಗೆ ಟ್ಯಾಗ್ ಮಾಡ್ರಿ, ಸ್ವಚ್ಛ ಮಾಡಲಿ. ಅವ್ರ ಜೊತೆ ನಾವು ಬರ್ತೀವಿ, ನಾವು ಸ್ವಚ್ಛ ಮಾಡ್ತೀವಿ. ನಮ್ಮ ಹುಡುಗರು ಅದಾವ ಸ್ವಲ್ಪ, ನಾವೆಲ್ಲ ಕೈ ಜೋಡಿಸ್ತೀವಿ. ಎಲ್ಲರೂ ಕೈ ಜೋಡಿಸ್ರನ ಒಂದು ಕೆಲಸ ಆಗ್ತದ. ಇದು ಶ್ರೀ ದುತ್ತೇಶ್ವರ ದೇವಸ್ಥಾನ ಅಂತ ನೋಡ್ರಿ. ಚಂದ ಅದ ಒಂದು ಟೈಪ್. ಇಲ್ಲಿ ಹೆಚ್ಚು ಬ್ರಾಹ್ಮಿನ್ಸ ಭಾಳ ಜನ ನಂಬ್ತಾರಂತ. ಎಲ್ಲಿ ದಿಲ್ಲಿ ತನ ಇದ್ರೂ ಅಮಾವಾಸ್ಯೆಗೊಮ್ಮೆ ಇಲ್ಲಾದ್ರೆ ಶ್ರಾವಣ ತಿಂಗಳೊಳಗೆ ಬಂದು ಪೂಜೆ ಮಾಡಿ ಹೋಗ್ತಾರಂತ ನಮ್ಗೆ ಪೂಜಾರವ್ರು ಹೇಳ್ರು. ಅದನ್ನೂ ನಂಗೆ ಕರೆ ಅನ್ನಿಸ್ತು ಅವ್ರ ಮಾತು ಹೇಳೋದು. ಆಮೇಲೆ ಅವರು ಭಾಳ ಚಲೋ ಎಕ್ಸ್ಪ್ಲೇನ್ ಮಾಡ್ರಿ. ನಂಗೆ ಗುಡಿ ಹಿಸ್ಟ್ರಿ ಐತೆ ಅಂತ ಗೊತ್ತಿದ್ದಿದ್ದಿಲ್ಲ. ಭಾಳ ಚಲೋ ಎಕ್ಸ್ಪ್ಲೇನ್ ಮಾಡ್ರು. ನಾ ಹೇಳ್ಬೇಕಂದ್ರೆ ನಾ ಹಿಂಗೆ ಅನ್ಕೊಂತಿದ್ದಿದ್ದಿಲ್ಲ ಇಷ್ಟು ನನಗೆ ಇನ್ಫಾರ್ಮೇಷನ್ ಸಿಗ್ತೈತಿ ಈ ಗುಡಿ ಬಗ್ಗೆ ತಿಳ್ಕೊತೀನಿ ಅಂತ. ಇದು 2 ಗೋಪುರದ ಗುಡಿ ಐತಿ. ಮ್ಯಾಲೆ ನೋಡ್ರಿ ಶಿವಾದನ ಮಹಾದೇವ. ಜೂಮ್ ಮಾಡ್ತೀನಿ. ಹಾಂ, ಜೂಮ್ ಮಾಡ್ರೆ ಸ್ವಲ್ಪ ಕ್ಲಾರಿಟಿ ಹೊಡಿತದ, ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ. ಇಲ್ಲಿ ಇದ್ರ ಸ್ಟೋರಿ ಹೇಳ್ಬೇಕಂದ್ರೆ ರಾಮ ಲಕ್ಷ್ಮಣ ಇದ್ರಲ್ಲ 40 ದಿವಸ ಇಲ್ಲಿ ತಪಸ್ ಮಾಡ್ಯಾರಂತ. ತಪಸ್ ಮಾಡಿದ್ರ ಸಲುವಾಗೇ ನಂದಿ ಬಂದ ಇಲ್ಲಿ ಫಸ್ಟ್ ನೆಲೆಸಿದ. ನಂದಿ ಬರೋಣ ನೆಕ್ಸ್ಟ್ ಪಾರ್ವತಿ ಮಾತಾನು ಎಲ್ಲಿ ಶಾಂತ ಸ್ಥಳ ಇರ್ತೈತಿಲ್ಲ ಅಲ್ಲಿ ಹುಡ್ಕಾಡ್ಕೊಂಡು ಬಂದ ಇಲ್ಲಿ ಐಕ್ಯ ಆಗ್ಯಾರ. ಆಮೇಲೆ ಇಲ್ಲಿ ರಾಮ ಲಕ್ಷ್ಮಣ ಜಳಕ ಮಾಡ್ತಿದ್ರಂತ. ಜಳಕ ಅಂದ್ರೆ ಸ್ನಾನ ಮಾಡ್ತಿದ್ರು. ನಮ್ಮ ಆಡು ಭಾಷೆ ಒಳಗೆ ಹೇಳ್ಬೇಕಂದ್ರೆ ಸ್ವಲ್ಪ ಬೇರೆ ಕಡೆನೂ ರೀಚ್ ಆಗತ್ತಿತ್ತಂದ್ರೆ ಅವ್ರಿಗೆ ಗೊತ್ತಾಗಬೇಕಂತ ಸ್ನಾನ ಮಾಡ್ಬೇಕಂತ ಹೇಳ್ದೆ ನಾ. ಕಂಟಿನ್ಯೂ ನೀರು ಇರ್ತಾವ ನೋಡ್ರಿ. ಅಲ್ಲಿ ಆಮೆಗಳು ಅದಾವ. ಇದು ಆಮೆ ಐತಿ ಒಂದು, ಇಲ್ಲೊಂದು. ಇಷ್ಟೇ, ಮತ್ತೇನಿಲ್ಲ ಇದರ ಇನ್ಫಾರ್ಮೇಷನ್. ಇಲ್ಲಿ ನೀರು ಅದಾವ, ಬಟ್ ಈ ಸದ್ಯಕ್ಕೆ ನೀರಿಲ್ಲ. ಚಲೋ ಮಾಡಿ ನೋಡು. ಅಲ್ಲೊಂದು ನಮ್ಮ ಹುಡುಗ ಅಂತ ನೋಡು, ವಿಡಿಯೋ ಮಾಡ್ಕೋತೆ. ಯಾರಿಗೆ ಗೊತ್ತೇನು ಮಾಡೋದು? ತಮ್ಮ ವಿಡಿಯೋ ಮಾಡತ್ತಿ? ಏನು ಯೂಟ್ಯೂಬ್ ಮಾಡ್ತಿ? ಹಾಂ, ಸುಮ್ಮ ವಿಡಿಯೋ ಮಾಡ್ತಿ? ಮಾಡಿ ನೀನಷ್ಟು ಹುಡುಗರು ಯೂಟ್ಯೂಬ್ ಮಾಡತ್ತಾರೆ ಈಗ. ನೋಡಿಲ್ಲ? ನೋಡಿಲ್ಲ? ನೋಡ್ಲಾ? ಇದು ಮೇನ್ ಗುಡಿ. 0.5 ಒಳಗೆ ಇಷ್ಟು ಮಾಡತ್ರೂ ಕ್ಯಾಪ್ಚರ್ ಆಗತ್ತಿಲ್ಲ, ಅಷ್ಟು ದೊಡ್ಡದ ಗುಡಿ. ಮಸ್ತದ ಇರಿ, ನಿಮಗೆ ತೋರಿಸ್ತೀನಿ. ಪೂರ ಅಂತೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಪೂರ ಗಾಡಿನ ಐತಿ. ಇಲ್ಲಿ ಅಷ್ಟಂತೂ ಹಿಂದೆ ಹೋಗ್ಲಿಕ್ಕಾಗಲ್ಲ. ಇದೇ ಗುಡಿ. ಇಲ್ಲೇ ಗುಡಿ ಸೈಡೇ ಇನ್ನೊಂದು ಟೆಂಪಲ್ ಅದ. ನಮ್ಮ ಹನುಮಪ್ಪ ಅದಾನ ಇಲ್ಲಿ.
ಇಲ್ಲಿನೂ ಒಂದು ಲಿಂಗ ಅದ. ಮೇ ಬಿ ಇದು ಇಟ್ಟಿದ್ದಿರ್ಬೋದು, ಬಟ್ ಅಲ್ಲಿ ಉದ್ಭವ ಆಗಿದೆ ಅಂತ ಹೇಳ್ರಿ ಅವರು ಪೂಜಾರವ್ರ. ಇದೂ ಸೇಮೇ ಐತಿ. ಮೇ ಬಿ ಇದೂ ಉದ್ಭವ ಆಗಿದ್ರೆ ಇರಬೇಕು. ಎಲ್ಲ ಕಲ್ಲೊಳಗೆ ಮಾಡಿದ್ದ ಹನುಮದೇವ್ರ ಮೂರ್ತಿ. ಇಲ್ಲಿ ನಾಗೇಶ್ವರ ಲಿಂಗ ನೋಡ್ರಿ ಇಲ್ಲಿ. ರುದ್ರಾಕ್ಷಿ ನೋಡ್ರಿ ಇಲ್ಲಿ ಎಷ್ಟು ಹಳಿದೈತಿ. ಯಾವ ಸಂಬಳ ಬಿಟ್ಟು ಹೋಗ್ಯಾರ ಯಾರಿಗೆ ಗೊತ್ತು. ಇಲ್ಲಿ ಗಣಪ, ಕಲ್ಲೊಳಗೆ ಗಣಪ. ಇಲ್ಲಿ ನೋಡ್ರಿ ಎಲ್ಲ ಕೆತ್ತನೆ ಮಾಡ್ಯಾರ. ಇಲ್ಲಿ ಯಾರ್ಯಾರು ಮಾಡ್ಯಾರ ಏನು, ಮರಾಠಿನೂ ಮಿಕ್ಸ್ ಐತಿ, ಹಿಂದಿನೂ ಮಿಕ್ಸ್ ಐತಿ. ಅದು ಒಂಥರ ಅವಾಗ ಯಾವ ಲ್ಯಾಂಗ್ವೇಜ್ ಇತ್ತು ಯಾರಿಗೆ ಗೊತ್ತಿಲ್ಲ. ಅಮರೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇಲ್ಲಿ ಒಂದು ಗುಡಿ ಅದ. ಇಲ್ಲಿ ಸಾಲಕ್ಕೆ ಕಂಟಿನ್ಯೂ ಗುಡಿಗಳು ಅದಾವೆ. ನೀವು ಯಾರೇ ಗುಡಿಗಳು ಇಷ್ಟಪಡ್ತಿದ್ರೆ ಅಂದ್ರೆ ಬಂದು ಹೋಗ್ಬೋದು. ಲಕ್ಷ್ಮೀ ನರಸಿಂಹ. ಆ ದೊಡ್ಡ ಗೋಪುರ ಕೆಳಗೆ ಇಲ್ಲಿ ಸಣ್ಣ ಸಣ್ಣ ಗುಡಿ ಎಷ್ಟು ಮಸ್ತ್ ಮಾಡ್ಯಾರ ನೋಡಿ. ಇಲ್ಲಿ ಯಾವ ದೊಡ್ಡ ದೇವಸ್ಥಾನಗೂ ಕಡಿಮೆ ಇಲ್ಲ, ಹಂಗೈತಿ ಗುಡಿ ಇದು. ನೀವೇ ವಿಚಾರ ಮಾಡಿರಿ, 250 ವರ್ಷದ ಹಿಂದಿಂದ ಅವರು ಛತ್ ಹಾಕಿಕೊಟ್ಟಾರಂತ. ಅದಕ್ಕೆ ಏನೂ ಆಗಿಲ್ಲ ಇನ್ನು. ಜಸ್ಟ್ ಥಿಂಕ್ ಅಬೌಟ್ ಇಟ್. ಗುಡಿ ಎಷ್ಟು ಮಸ್ತ್ ಅದ ನೋಡು. ಮೊನ್ನೆ ನಾ ಬೆಂಗಳೂರು ಯಾವುದದು ಓಂಕಾರೇಶ್ವರ ಗುಡಿ ಹೋಗಿದ್ದಲ್ಲ, ಸೇಮ್ ಹಂಗದ. ವೈಟ್ ಕಲರ್. ಇಲ್ಲಿ ನೋಡ್ರಿ ನಿಮ್ಗೊಂದು ತೋರಿಸ್ತೀನಿ ಎಷ್ಟು ದೊಡ್ಡದ ನೋಡಿದು. ದೀಪ ಹಚ್ತಾರೆ ಇಲ್ಲಿ ಶ್ರಾವಣ ತಿಂಗಳೊಳಗೆ. ಆಮೇಲೆ ಪ್ರತಿ ಅಮಾವಾಸ್ಯೆಗೂ ದೀಪ ಹಚ್ಚಿ ಎಲ್ಲ ದೇವಸ್ಥಾನ ಹೆಚ್ಚು ವಿಸಿಟ್ ಕೊಡೋರು ಯಾರಂದ್ರೆ ಬ್ರಾಹ್ಮಿನ್ಸ್ ಹೆಚ್ಚು ಬರ್ತಾರಂತಿಲ್ಲಿ. ಅವ್ರು ಹೇಳಿದರು ನಂಗೆ. ಎಷ್ಟು ದೊಡ್ಡದ ನೋಡಿದ್ರು. ನಾ ಇಲ್ಲಿ ನಿಂತು ವಿಡಿಯೋ ಮಾಡತ್ತೀನಿ, ಬಟ್ ಇಲ್ಲಿ ನಿಂತ್ರೂ ನನಗೆ ಕ್ಯಾಪ್ಚರ್ ಆಗತ್ತಿಲ್ಲದು. ಅಷ್ಟು ದೊಡ್ಡದ ದೀಪದ ಕಂಬ. 250 ವರ್ಷ ಹಿಂದಿಂದ ಹಾಕಿದಂತಿದು ಮೇಲ್ ಜತ್ ಸಂಸ್ಥಾನದ ರಾಜರು ಹಾಕ್ಯಾರ. ಇಲ್ಲಿ ನೋಡ್ರಿ, ರಾಮ ಲಕ್ಷ್ಮಣ ಬಂದು ನೆಲೆಸಿದ್ದು ಇಲ್ಲಿ ಫೋಟೋ ಹಾಕ್ಯಾರ. ರಾಮ ಇದ್ದಲ್ಲಿ ಹನುಮಾನು ಇರವ, ಅದಕ್ಕೂ ಅವ್ರದ್ದು ಫೋಟೋ ಹಾಕ್ಯಾರ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ, ಫೋಟೋಶೂಟ ಎಲ್ಲ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕ್ಯಾರ. ಅಲಾವ್ ಇಲ್ಲ ಅಂತ ಇಲ್ಲಿ ಏನು. ಅವ್ರ ಸ್ವಾಮೀಜಿ ಹೇಳಿದ ಕರೆನೈತಿ ಇಲ್ಲಿ ನೋಡ್ರಿ. ಶ್ರೀ ಬಿಂದೂರಾವ್ ಕುಲಕರ್ಣಿ ಹೊನವಾಡ್ ಇವರ ಹಾಗೂ ಅವರ ಮಕ್ಕಳ ಸೇವೆ 2000 ಮಹಾಶಿವರಾತ್ರಿ ದಿವಸ ಮಾಡ್ಯಾರಂತವ್ರು. ಬಿಸಿ ಜುಗಾಡು ಮಾಡಿ ಒಳಗೆ ಹೊಂಟಾನ. ಅವನಿಂದ ನಾನು ಹೋದೆ ಅಂದ್ರೆ ಬೈಸ್ಕೋತೀವಿ, ಕರೆ ಅಂದ್ರು ಹೋಗುನು. ನೋಡು ಏನೇನೈತಿ ಒಳಗೆ ತೋರಿಸ್ತೀನಿ. ನೀರು ಕಡಿಮೆ ಅದಾವ ಮತ್ತು ಹಸಿರು ಅದಾವ ನೋಡು. ನಿತ್ತ ಅದನ್ನೇ ಮಾಡಿರ್ಬೇಕು. ಆ ಗುಡಿದಿಂದ ಇಲ್ಲಿ ಮ್ಯಾಲೆ ಕರಿದೇವ್ರ ಗುಡಿ ಐತಿ. ಇಲ್ಲಿ ಹೋಗ್ಲಕ್ಕೆ ಹಾದಿ ಅಲ್ಲಿ ಬಂದ್ ಮಾಡ್ಯಾರ. ಇಷ್ಟೇ ಸಣ್ಣ ಊರೈತಿ, ಇದೇನು ದೊಡ್ಡ ಊರಲ್ಲ, ಸಣ್ಣ ಹಳ್ಳಿ. ಅಗದಿ ಸಣ್ಣದಂದ್ರೆ ಸಣ್ಣ ಹಳ್ಳಿ. ನನಗೂ ಗೊತ್ತಿಲ್ಲಪ್ಪ, ಅವರ ಅಜ್ಜಾರ ಹೇಳ್ರಿ. ಇಲ್ಲ ಮ್ಯಾಲೊಂದು ಗುಡಿ ಐತಿ, ಅದನ್ನು ನೋಡ್ಕೊಂಬರ್ರಿ, ಚಂದ ಐತಿ. ಆಮೇಲೆ ಹಿಂಗೆ ಮ್ಯಾಲಿಂದ ವಿಡಿಯೋ ಚಲೋ ಚಂದ ಬರ್ತೈತಿ ಅಂದ್ರೆ ವ್ಯೂ ಎಲ್ಲ ಕಾಣ್ತೈತಿ. ಎಲ್ಲ ಹಳ್ಳಿ ಮನೆಗಳೇ. ಅಲ್ಲೇ ಗೇಟ್ ಸೈಡೇ ಮ್ಯಾಲೆ ನೋಡೋಣ ಇದೊಂದು ಗುಡಿ ಐತಿ, ಕರಿಸಿದ್ದೇಶ್ವರ ಗುಡಿ ಅಂತ. ಅವರೇ ಅಜ್ಜಾರ ಹೇಳ್ರಿ, ನಮ್ಗೆ ಯಾರು ಸ್ಟೋರಿ ಹೇಳಿರಲ್ಲ, ಅವರೇ
ಅಜ್ಜಾರು ಹೇಳ್ರು ಮ್ಯಾಲೆ ನಿಂತು ವಿಡಿಯೋ ಮಾಡಪ್ಪ ಚಲೋ ಬರ್ತೈತಿ ಅಂತಂದ್ರೆ ಅದಕ್ಕೆ ಈಗ ಮ್ಯಾಲೆ ನಿಂತು ವಿಡಿಯೋ ಮಾಡ್ಲಾಕೆ ಬಂದೀನಿ. ನೋಡ್ರಿ ಗುಡಿ ಹೆಂಗೆ ಕಾಣಿಸ್ತೈತಿ. ಈ ಗುಡಿ ಗೋಪುರ ಆಮೇಲೆ ಅದು ಎಷ್ಟು ಹೈಟ್ ಐತೆ ನೋಡ್ರಿ ಅದು ದೀಪಕಂಬ. ಅದನ್ನ ನೋಡೇ ಶಾಕ್ ಆಗಿ ನಾ ಈಗ ಅಷ್ಟೇ ಅಲ್ಲ, ನಾ ಸಣ್ಣಾಗಿರ್ತ ಹಿಡ್ದು ಬರ್ತೀನಿ ಇಲ್ಲಿ. ನಾ 8th 9th ಹಿಡ್ದು ಬರ್ತೀನಿ. ಇವೆಲ್ಲ ಏನು ಹಳಿ ಮನೆಗಳು ನೋಡತ್ತಿರಲ್ಲ, ಗೋಡ್ಸೆ ಗಾಂಧೀಜಿಗೆ ಹೊಡಿತಾನಲ್ಲ ಆ ಟೈಮ್ದಾಗ ಇಲ್ಲಿ ಗೋಡ್ಸೆ ಮಂದಿ ಗಾಂಧೀಜಿ ಮಂದಿ ಯಾರೋ ಇರ್ತಾರ, ಅವರೆಲ್ಲರೂ ಅಂಜಿ ಬಿಟ್ಟು ಹೋಗ್ತಾರೆ. ಗಾಂಧೀಜಿಗೂ ಹೊಡ್ಯಾನ ನಮಗೂ ಹೊಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಇಲ್ಲಿ ಬಾಜುಕ್ಕೆ ಒಂದು 30 ಕಿಲೋಮೀಟರ್ ಜತ್ ಬರ್ತದೆ ಇಲ್ಲಿ ಮಹಾರಾಷ್ಟ್ರ. ಅಲ್ಲಿದ ರಾಜಾರೇ ಇದು ಗುಡಿ ಎಲ್ಲ ಇಷ್ಟು ಉದ್ಧಾರ ಆಗ್ಲಕ್ಕ ಕಾರಣ ಅಂತ ಹೇಳ್ರಿ ನಂಗೆ ಅದು ಸರ್. ಗುಡಿ ಅಂತೂ ಮಸ್ತ್ ಡೆವಲಪ್ ಆಗ್ಯದ, ಕಲ್ಲಾಗ ಕಟ್ಟ್ಯಾರ. ಒಂದು ದಿವ್ಸ ನೀವು ಬಂದು ಹೋಗ್ಬೋದು ಇಲ್ಲಿ. ಇಲ್ಲಿ ಹತ್ತನೇದಿಂದ ಬಂದ್ರೆ ಒಂದು ದಿವ್ಸ ಏನೇನು ಆಗ್ತದಂದ್ರೆ ರಾಮತೀರ್ಥ, ಮುಚ್ಚಂಡಿ, ದರ್ಯಾಪ್ಪ, ಗುಡ್ಡಾಪುರ 3 ಗುಡಿ ಒಮ್ಮೆ ಆಗ್ತಾವೆ ಇಲ್ಲಿ. ಇಲ್ಲಿ ನೋಡ್ರಿ ವ್ಯೂ ಹೆಂಗದ, ಎಲ್ಲ ಗ್ರೀನರಿ. ಇದೇ ಗುಡಿ, ಸಣ್ಣ ಗುಡಿ ಐತಿ ಇಲ್ಲಿ, ಕರಿಸಿದ್ದೇಶ್ವರ ಗುಡಿ ಅಂತ. ಚಂದ ಐತಿ ಇದನ್ನು ನೋಡ್ಲಾಕ. ಇಲ್ಲಿ ಬಂದಾಗ ಮಿಸ್ ಮಾಡಬೇಡ್ರಿ, ಇಲ್ಲೇ ಸೈಡೇ ರೋಡ್ ಐತಿ. ಇಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೂ ಅಲ್ಲೇ ಮನೆಗಳು ಅದಾವ, ಅವ್ರಿಗೆ ಕೇಳ್ರಿ ಹೇಳ್ತಾರೆ. ಇಲ್ಲಿ ಗೆಸ್ಟ್ ನಿಮಗೆ ವೆಲ್ಕಮ್ ಮಾಡ್ಕೊಳಕ್ಕೆ ಕೂತಿರ್ತಾರೆ. ವೆಲ್ಕಮ್ ಮಾಡ್ಕೊಂಡು ಅವರೇ ನಿಮಗೆ ಮ್ಯಾಲೆ ತಂದು ಬಿಡ್ತಾರೆ ಬೇಕಾದ್ರೆ. ಇಲ್ಲಿ ನೋಡಿ ವೆಲ್ಕಮ್ ಮಾಡ್ಲಿಕ್ಕೆ ಕೂತಾರ ನೋಡಿ. ಇಲ್ಲಿ ಕಡಿಬೇಡಪ್ಪ ದೋಸ್ತ್, ನಾನು ನಿನಗೇನೋ ತಂದಿಲ್ಲ ಹಾಕ್ಲಕ್ಕೆ, ಎದ್ದು ನಿಂತದ. ಬಾ ಕೇಳ, ಬಾ ಹಾಕ್ತೀನಿ, ಬಾ 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 ಬಾರ ವಾಲ್ ಅಂತದ. ಇದು ಈ ಕಡೆ ಹತ್ತನೇದಿಂದ ಕವಳಿ ರೂಟ್ ತೊಗೊಂಬಂದ್ರೆ ಇದು ಮೇನ್ ಗೇಟ್, ಇಲ್ಲೇ ಹೊರಡಬೇಕು. 3 ರೋಡ್ ಹೋಗ್ತವೆ ಈ ಕಡೆ ಕವಳಿ ಬರ್ತದ, ಈ ಕಡೆ ಮುಂದೆ ಹೋದ್ರೆ ಕಕ್ಮರಿ ರೋಡ್, ಇಲ್ಲೇ ರಾಮತೀರ್ಥದ ಮೇನ್ ಗೇಟ್. ಗುಡ್ಡಾಪುರ ರೋಡ್ ಆಮೇಲೆ ಮುಚ್ಚಂಡಿ ರೋಡ್ ಎಲ್ಲ ಇವೇ ರೋಡ್ಗಳು. ಗುಡ್ಡಾಪುರ ಬಸ್ ನೋಡ್ರಿ.